ಮಾಜಿ ಪ್ರೇಯಸಿ ವಿರುದ್ಧ ಕೆಸಿ ಕಾರ್ಯಪ್ಪ ದೂರನ್ನ ನೀಡಿದ್ದಾರೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕಾರ್ಯಪ್ಪ ದೂರು. ಕಳೆದ 1.5 ವರ್ಷದ ಹಿಂದೆ ಬ್ರೇಕಪ್ ಆಗಿದೆ. ಆಕೆ ಅಭ್ಯಾಸ ಸರಿಯಿಲ್ಲ, ಕ್ರಿಕೆಟ್ ಭವಿಷ್ಯ ಹಾಳಾಗ್ತಿದೆ ಅಂತ ಮನೆ ಬಳಿ ಬಂದು ಗಲಾಟೆ ಮಾಡ್ತಾಳೆ ಅನ್ನೋ ದೂರನ್ನ ಕೊಟ್ಟಿದ್ದಾರೆ. ನನ್ನಿಂದ ನನ್ನ ಆಕೆಯಿಂದ ಕ್ರಿಕೆಟ್ ಭವಿಷ್ಯ ಆಗುತ್ತೆ. IPL ನಲ್ಲಿ RR ತಂಡದಲ್ಲಿ ಆಡ್ತಿರುವಂತ ಕಾರ್ಯಪ್ಪ ಸದ್ಯ ಬಾಗಲಗುಂಟೆ ಮತ್ತು RT ನಗರ ಠಾಣೆಯಲ್ಲಿ FIR ಆಗಿದೆ. ನಮಸ್ಕಾರ, ನಾನು KC ಕಾರ್ಯಪ್ಪ ಮಾತಾಡ್ತಾ ಇರೋದು. ಸೊ ಇವತ್ತು ಇವಾಗ ನನಗೆ ಒಂದು ಅಲಿಗೇಷನ್ ಬಂದಿದೆ ನನ್ನ ಮೇಲೆ. ದಿಶಾ ಕಾರ್ಯಪ್ಪನವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನಾಗಿದೆ ಅಂದ್ರೆ, ಇದು ಇವಾಗ ನಾನು ಫಸ್ಟ್ FIR ಮಾಡಿದ್ದೀನಿ. ಮೊನ್ನೆ 2 days ಬ್ಯಾಕ್ ನಾನು FIR ಕೊಟ್ಟಿದ್ದೀನಿ. ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ನನ್ನ ಅಪ್ಪ ಅಮ್ಮ, ನಾನು ಇಲ್ಲದೆ ಇರ್ಬೇಕಾದ್ರೆ ಅಪ್ಪ ಅಮ್ಮ ಮನೇಲಿ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದ್ರೆ ಟಾರ್ಚರ್ ಮಾಡ್ಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ, ನೀನು ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ಚಾಕುಲ್ ಕುಯ್ಕೊಂಡ್ಬಿಡ್ತೀನಿ, ನನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ನಿನ್ನ ಹೆಸರು ಬರ್ದ್ಬಿಡ್ತೀನಿ, ಚಾಕುನೆಲ್ಲ ಆರ್ಡರ್ ಮಾಡಿ. ಸೊ ಅದು ತುಂಬಾನೇ ಒಂದು ಕಷ್ಟ ಆಗಿದೆ ನನಗೆ. ಸೊ ಅದರಿಂದ ನಾನು ನನ್ನ ಒಂದು ಸೇಫ್ಟಿ ಮತ್ತೆ ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು FIR ಕೊಟ್ಟಿದ್ದೀನಿ. ಫಸ್ಟ್ FIR ನಾನು ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು RT ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ತಂದೆ ತಾಯಿಗೆ ತೊಂದರೆ ಕೊಡೋದು, ಮತ್ತೆ ತಂದೆ ತಾಯಿ ಇಬ್ಬರೇ ಇರ್ಬೇಕಾದ್ರೆ ಚಾಕುನ ಆರ್ಡರ್ ಮಾಡಿ ನನ್ನ ಕುಯ್ಕೊಂತೀನಿ, ಇವಾಗ ನೀನು ನನ್ನ ಮದುವೆ ಆಗಿಲ್ಲ ಅಂದ್ರೆ ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ನಿನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ತಂದೆ ತಾಯಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಏನಂದ್ರೆ, ಇವಾಗ ಚಾಕುನ ತಗೊಂಡ್ಬಂದು ಮನೆ ಮುಂದೆ ಮೆಟ್ಲಲ್ಲಿ, ನಾನು ಮನೇಲಿ ಕ್ಯಾಮ್ರಾ ಇದೆ, ಎಲ್ಲ ರೆಕಾರ್ಡ್ ಆಗಿದೆ. ಸೊ ಚಾಕುನ ಆರ್ಡರ್ ಮಾಡಿ ನಾನು ಸಾಯ್ತೀನಿ ಅಂತೆಲ್ಲ ಮಾಡಿ ಪೊಲೀಸರು ಇಮಿಡಿಯೇಟ್ ಆಗಿ ಆ ಚಾಕುನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲ ಸಿಕ್ಕಿದೆ, ಚಾಕು ಸಿಕ್ಕಿದೆ. 1.5 ವರ್ಷದಿಂದ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ, ಸೊ ನಾವು ಒಂದೇ ಊರವರಾಗಿರೋದ್ರಿಂದ ನಾವು ರಿಲೇಶನ್ಶಿಪ್ ಅಲ್ಲಿ ಓಕೆನೂ ಆಯ್ತು, ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ. ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದ್ರೆ, ರಿಲೇಶನ್ಶಿಪ್ ಅದಾದ್ಮೇಲೆ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ. ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಸೊ ಅದಾದ್ಮೇಲೆ ಅಮೃತಹಳ್ಳಿ ಒಂದು ಕೇಸ್ ಇವಾಗಲೂ ರನ್ನಿಂಗ್ ಅಲ್ಲಿ ಇದೆ. ಒಬ್ಬ ಹುಡುಗನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ಒಬ್ಬ ಅವ್ರ ಊರು ಹುಡುಗನ ಮೇಲೆನೆ ಇವರು ಹರಾಸ್ಮೆಂಟ್ ಕೇಸ್ ಆಗಿದೆ. ಅಮೃತಹಳ್ಳಿ ಇನ್ನೂ ರನ್ನಿಂಗ್ ಕೇಸ್ ಇದೆ. ನನಗೆ ಯಾಕಂದ್ರೆ ಮುಂಚೆ ಇವರು ರಿಲೇಶನ್ಶಿಪ್ ಅಲ್ಲಿ ಬಂದಾಗ ನನಗೇನು ಹೇಳಿರಲಿಲ್ಲ, ಇವರು ಮದುವೆ ಆಗಿದ್ದು ಹೇಳಿರಲಿಲ್ಲ, ಇವರು ಏನು ಡಿವೋರ್ಸ್ ಆಗಿರೋದು ಹೇಳಿರಲಿಲ್ಲ. ಮತ್ತೆ ಅದಾದ್ಮೇಲೆ ಒಬ್ಬ ಹುಡುಗನ ಮೇಲೆ ಆಲ್ರೆಡಿ ಒಂದು ಹರಾಸ್ಮೆಂಟ್ ಕೇಸ್ ರನ್ನಿಂಗ್ ಅಲ್ಲಿ ಇದೆ ಅಮೃತಹಳ್ಳಿ ಸ್ಟೇಷನ್ ಅಲ್ಲಿ. ಸೊ ಇದೆಲ್ಲ ನನಗೆ ಅದಾದ್ಮೇಲೆ ಗೊತ್ತಾಗಿತ್ತು.